ನಮಸ್ಕಾರ ಸ್ನೇಹಿತರೆ, ಎಸ್ ಆರ್ ಬ್ಲಾಗ್ಸ್ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನದ ವಿಡಿಯೋ ಏನಂದರೆ, ಐಫೋನ್ ಎಕ್ಸ್ನ ಒಂದು ಯೂಸರ್ ರಿವ್ಯೂ ಹಾಗೂ ಇದನ್ನು 2025ರಲ್ಲಿ ಪರ್ಚೇಸ್ ಮಾಡ್ಬೋದಾ ಅಂತ ಒಂದು ಚಿಕ್ಕದಾಗಿರ್ತಕ್ಕಂಥ ವಿಡಿಯೋ. ಇದು ಲಾಂಚ್ ಆಗಿದ್ದು ಬಂದ್ಬಿಟ್ಟು ಸ್ನೇಹಿತರೆ 2017ರಲ್ಲಿ. ಇದು ಸ್ಟೇನ್ಲೆಸ್ ಸ್ಟೀಲ್ ಬಾಡಿಯೊಂದಿಗೆ ಫಸ್ಟ್ ಫೋನ್ ಆ್ಯಪಲ್ನವ್ರದ್ದು ಫಸ್ಟ್ ಫೋನ್ ಲಾಂಚ್ ಆಗಿದ್ದು. ಹಾಗೂ ಇದರಲ್ಲಿ ಲಾಂಚ್ ಆದಾಗ ಬಂದ್ಬಿಟ್ಟು ಫಿಂಗರ್ ಪ್ರಿಂಟ್ ಬರ್ತಿತ್ತು ಐಫೋನ್ 8 ಅದರಲ್ಲೆಲ್ಲ 8 ಪ್ಲಸ್ಸಲ್ಲಿ. ಇದ್ರ ಫೇಸ್ ಐ ಡಿಯೊಂದಿಗೆ ಲಾಂಚ್ ಮಾಡಿದ್ರು ಸ್ನೇಹಿತರೆ ಇದನ್ನು. ಫಸ್ಟ್ ಫೋನ್ ಫೇಸ್ ಐ ಡಿದು ಅಂತ ಅನ್ಬೋದು ಆ್ಯಪಲ್ನವ್ರದ್ದು ಇದು. ಹಾಗೂ ಇದರಲ್ಲಿ A11 ಬಯಾನಿಕ್ ಚಿಪ್ ಬರುತ್ತೆ ಸ್ನೇಹಿತರೆ. ಇದು 3GB ರ್ಯಾಮ್ನೊಂದಿಗೆ ಬರುತ್ತೆ. ಇದರಲ್ಲಿ 2 ಕ್ಯಾಮ್ರಾ ಸೆನ್ಸರ್ ಕೊಟ್ಟಿದ್ದಾರೆ. ಒಂದು 12 ಮೆಗಾ ಪಿಕ್ಸೆಲ್ ಮೇನ್ ಕ್ಯಾಮ್ರಾ, ಒಂದು ಟೆಲಿಫೋಟೋ ಲೆನ್ಸ್ 12 MP. ಬ್ಯಾಟ್ರಿ ಬಂದ್ಬಿಟ್ಟು 13 ಅವರ್ಸ್ ಪ್ಲೇಬ್ಯಾಕ್ ಬರುತ್ತೆ ಸ್ನೇಹಿತರೆ. 2716 mAh. ಇದು iOS 11ನೊಂದಿಗೆ ಔಟ್ ಆಫ್ ದಿ ಬಾಕ್ಸ್ ಬಂದಿದೆ ಇದು. ಈಗ ಬಂದ್ಬಿಟ್ಟು iOS 16 ಅವರು ಕೊಟ್ಟಿದ್ದಾರೆ ಸ್ನೇಹಿತರೆ. ಆ್ಯಪಲ್ನವರ 80% ಆ್ಯಪ್ಸ್ ಎಲ್ಲ ವರ್ಕ್ ಆಗುತ್ತೆ ಈಗ ಸದ್ಯಕ್ಕೆ. ಹಾಗೂ ಇದು 3.8 AMOLED ಡಿಸ್ಪ್ಲೇ ಕೊಟ್ಟಿದ್ದಾರೆ ಇದಕ್ಕೆ. 60 Hz ರಿಫ್ರೆಶ್ ರೇಟ್ನೊಂದಿಗೆ ಬರುತ್ತೆ ಇದು. ಈಗ ಪ್ರೆಸೆಂಟ್ 2025ರಲ್ಲಿ ಒಂದು ಒಳ್ಳೆ ಆ್ಯಪಲ್ನವರ ಕಡಿಮೆ ಬಜೆಟ್ ಒಳಗಡೆ ಒಂದು ಫೋನ್ ನೋಡ್ತಾ ಇದ್ದರೆ ನೀವು ಇದನ್ನು ಕನ್ಸಿಡರ್ ಮಾಡ್ಬೋದು ಸ್ನೇಹಿತರೆ. ಒಳ್ಳೆ ಫೋನು, ಅಂದರೆ ಇನ್ ಹ್ಯಾಂಡ್ ಫೀಲ್ ಕೂಡ ಇದ್ರದ್ದು ತುಂಬ ಚೆನ್ನಾಗೇ ಇದೆ. ವಿತ್ ಸ್ಟೆರಿಯೋ ಸ್ಪೀಕರ್ಸ್ ಬರುತ್ತೆ, 2 ಡ್ಯೂಲ್ ಸ್ಟೆರಿಯೋ ಸ್ಪೀಕರ್ಸು. ಇದು ಸಿಂಗಲ್ ಸಿಮ್ ಸ್ನೇಹಿತರೆ. ಇದು 4G ಸಿಮ್ ಬರುತ್ತೆ ಇದರಲ್ಲಿ. ನೋಡಿ ಸ್ನೇಹಿತರೆ, 2025ರಲ್ಲಿ ನೀವು ಒಂದು ಆ್ಯಪಲ್ನವರ ಕಡಿಮೆ ಬಜೆಟಲ್ಲಿ ಒಂದು ಫೋನು ನೋಡ್ತಾ ಇದ್ದರೆ ಇದು ಒಂದು ಕನ್ಸಿಡರ್ ಮಾಡ್ಬೋದು ಸ್ನೇಹಿತರೆ. ನೀವು ಇನ್ನೂ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ಡು ಆ ರೀತಿ ನೋಡ್ತಾ ಇದ್ದರೆ ಐಫೋನ್ 12 ಅಥವಾ 13 ಕನ್ಸಿಡರ್ ಮಾಡ್ಬೋದು. ನೋಡಿ ಸ್ನೇಹಿತರೆ, ನೀವು ಏನಾದರೂ ಇದನ್ನು ಯೂಸ್ ಮಾಡ್ತಾ ಇದ್ದರೆ ನಿಮ್ಮ ಯೂಸರ್ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಮುಂದಿನ ವೀಡಿಯೋದಲ್ಲಿ ಸಿಗೋಣ.